ಆಗಿದ್ದು ಮಾಡಿದ್ದು ಸಿಕ್ಕಿದ ದಿನಗಳು ಇವೇನು ಸುಳ್ಳಿನಲ್ಲ. ಆದರೆ ಈ ಒಂದು ಹೊಸ ಆರೋಪ ಏನು ಮಾಡಿದ್ದಾರೆ, 106 ಸ್ಥಳಗಳಲ್ಲಿ ನಾವು ಹೋಗಿದ್ದೀನಿ ಅಂತೇಳಿ, ಆದರೆ ಒಂದು ಕಡೆ ಅದು ಸಿಗಬೇಕಲ್ಲ ಅನ್ನುವಂಥ ಪ್ರಶ್ನೆ ನಿಧಾನಕ್ಕೆ ಶುರುವಾಗಿದೆ. ಈಗ 5 ಕಡೆ ಆಗಿದೆ, ಇವತ್ತು 6ನೇದು ಶುರು ಆಗ್ತದೆ. ಮೋಸ್ಟ್ಲಿ ಶೇಗಲಿ ಅನ್ನುವಂಥ ಹಂಬಲ SITದು ಇರ್ಬೋದು, ಜೊತೆಗೆ ದೂರದಾರಂದು ಇರ್ಬೋದು, ಅವ್ರ ಹಿಂದಿದ್ದಂಥ ವಕೀಲರದು ಇರ್ಬೋದು. ಯಾಕಂದ್ರೆ ವಕೀಲರು ಸಹ ಇದನ್ನು ಒಂದು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಹೌದಪ್ಪ, ಇದು ಸತ್ಯ ಹೊರಗೆ ಹಾಕಬೇಕು, ಏನು ನಡೆದ ಇಲ್ಲದ ಅಂತೇಳಿ. ಮತ್ತು ಜಗಾಲಿ ಪದ್ಮಲದವರ ಬಗ್ಗೆ ಆಗಿರ್ಬೋದು, ವಿನೋದವ್ರ ಬಗ್ಗೆ ಆಗಿರ್ಬೋದು, ಸೌಜನ್ಯವ್ರ ಬಗ್ಗೆ ಆಗಿರ್ಬೋದು, ಇವುದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಆ ಚರ್ಚೆಯಿಂದ ಅಲ್ಲಿಯ ಜನ, ಲೋಕಲ್ ಜನ ಮಾತಾಡೋದು ನೋಡಿದ್ರೆ ಇಷ್ಟು ಸಿಗಬೇಕಾಗಿತ್ತಲ್ಲ ಅನ್ನುವಂಥ. ಮತ್ತು ಇನ್ನೂ ಕೆಲವು ಏನಾಗ್ತದಪ್ಪ ಅಂದ್ರೆ, 1 ಆಗಿದ್ರೆ ನಮ್ಮ ಜನರಲ್ಲೂ ಸಾಮಾನ್ಯವಾಗಿ 9 ಆಗಿದೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಅಥವಾ ಗುಮಾನಿ ಇರ್ತಾವೆ, ಇಲ್ಲಂತಲ್ಲ. ಅದು ಇವು ಸ್ವತಃ ನಾನು ಹೋಗಿದ್ದೀನಿ ಅಂದ ತಕ್ಷಣ ಸಹಜವಾಗಿ ಇವ್ರನ್ನ ಇವತ್ತು ನಂಬುವಂಥ ಅನಿವಾರ್ಯತೆ ಎಲ್ಲರದ್ದು ಆಗಿದೆ. ಹೀಗಾಗಿ ದೂರದಾರನ ಮೇಲೆ ಇವತ್ತು ಭಾಳ ಜವಾಬ್ದಾರಿ ಅದ. ಯಾವ ಜಾಗಗಳು ಈಗಂತೂ 5 ಮುಗಿದಿದ್ದಾವೆ ಇವತ್ತು, ಮತ್ತು ಈಗಾಗಲೇ 13 ಸ್ಪಾಟ್ಗಳನ್ನು ತೋರಿಸಿದ್ದಾರೆ ಅವರು. 13 ಸ್ಪಾಟ್ಗಳಲ್ಲೂ ಅಗಿತ ಆಗ್ತದೆ, ಆಮೇಲೆ ಮುಂದಿನ ನೋಡೋಣ ಅನ್ನೋಂಥ ಮಾತುಗಳು ಈ ಒಂದು SITದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಆದರೆ ಇದರ ಅರ್ಥ ನಾವು ಎಲ್ಲರೂ ಅಗದು ನೋಡೋರು, ಪರೀಕ್ಷೆ ಮಾಡೋರು ಅನ್ನೋಂಥ ಒಂದು ದೃಢ ನಿರ್ಧಾರವನ್ನು SIT ಮಾಡಿದಂತೇಳಿ ಇದನ್ನು ಫಿಕ್ಸ್ ಆಗ್ತಾಯಿದೆ. ಇದು ಒಂದು ಒಳ್ಳೆಯ ಡೆವಲಪ್ಮೆಂಟ್. ಯಾಕೆಂದರೆ ಶೋಧನಾ ಕಾರ್ಯ ಮಾಡೋರಿಗೂ ಸಹಿತ ಒಂದು ಏನಾದರೂ ಹೊಸದನ್ನು ಹುಡುಕಿ ತೋರಿಸ್ಬೇಕು ಅನ್ನುವಂಥ ಅವರಲ್ಲಿ, ಜೊತೆಗೆ SITಗೂ ಕಾಳಜಿ